ಉಷ್ಟ್ರಾಸನ. ಉಷ್ಟ್ರಾಸನ ಅಥವಾ ಒಂಟೆ ಭಂಗಿ ಒಂದು ಆಳವಾದ ಬೆನ್ನು ಬಾಗುವ ಯೋಗ ಭಂಗಿ. ಇದು ಸಂಸ್ಕೃತ ಪದಗಳಾದ ಉಷ್ಟ್ರ ಅಂದರೆ ಒಂಟೆ ಮತ್ತು ಆಸನ ಭಂಗಿ ಇಂದ ಬಂದಿದೆ. ಈ ಭಂಗಿಯು ಎದೆಯನ್ನು ತೆರೆದು ಬೆನ್ನು ಮೂಳೆಯನ್ನು ಬಲಪಡಿಸುತ್ತದೆ ಮತ್ತು ಎದೆಯ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ. ಉಷ್ಟ್ರಾಸನವನ್ನು ಮಾಡುವ ವಿಧಾನ. ಉಷ್ಟ್ರಾಸನವನ್ನು ಮಾಡುವ ಮೊದಲು ನಾವು ದಂಡಾಸನದಿಂದ ವಜ್ರಾಸನಕ್ಕೆ ಬರಬೇಕು. ಈ ವಜ್ರಾಸನದಿಂದ ನಾವು ಎರಡೂ ಮಂಡಿಗಳ ಮೇಲೆ ನಿಲ್ಲಬೇಕು. ನಂತರ ನಮ್ಮ ಎರಡೂ ಕೈಗಳಿಂದ ನಮ್ಮ ಹಿಮ್ಮಡಿಗಳನ್ನು ಹಿಡಿಯಬೇಕು. ಈ ರೀತಿ ಕತ್ತನ್ನು ಹಿಂದೆ ಹಾಕಿ ಬಾಗಬೇಕು. ಉಷ್ಟ್ರಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು: ಬಲವಂತವಾಗಿ ಬೆನ್ನನ್ನು ಹಿಂದೆ ಬಾಗಿಸುವುದು, ಕೈಗಳನ್ನು ತಪ್ಪು ಸ್ಥಾನದಲ್ಲಿ ಇಡುವುದು, ಎದೆಯನ್ನು ಮುಚ್ಚಿಕೊಂಡು ತಿರುಗುವುದು, ಮೊಣಕಾಲುಗಳನ್ನು ಇಕ್ಕಟ್ಟಾಗಿ ಇಡುವುದು, ಉಸಿರಾಟದ ಮೇಲೆ ಗಮನ ಕೊಡದೇ ಇರುವುದು, ಬೇರೆ ಯಾರನ್ನಾದರೂ ಅನುಕರಿಸಿ ಮಾಡುವುದು. ಉಷ್ಟ್ರಾಸನದ ಪ್ರಯೋಜನಗಳು: ಬೆನ್ನುಮೂಳೆಯನ್ನು ಬಲಪಡಿಸುತ್ತದೆ, ಎದೆಯನ್ನು ತೆರೆಯುತ್ತದೆ ಮತ್ತು ಉಸಿರಾಟವನ್ನು ಸುಧಾರಿಸುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಸೊಂಟ ಮತ್ತು ತೊಡೆಗಳ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ. ಒತ್ತಡ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಮುನ್ನೆಚ್ಚರಿಕೆಗಳು: ದೇಹದ ಮಿತಿಗಳನ್ನು ಅರಿತು ಈ ಆಸನವನ್ನು ಮಾಡಬೇಕಾಗಿರುತ್ತದೆ. ಮೊಣಕಾಲುಗಳಿಗೆ ಹೆಚ್ಚು ಒತ್ತಡವನ್ನು ಹಾಕಬಾರದು. ಹಂತವಾಗಿ ಈ ಆಸನವನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ನಂತರ ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ಸ್ಥಿತಿಗೆ ಮರಳುವುದು. ಈ ಆಸನವನ್ನು ಮಾಡುವಾಗ ವಿಶುದ್ಧಿ ಮತ್ತು ಅನಾಥ ಚಕ್ರವು ಸಕ್ರಿಯಗೊಳ್ಳುತ್ತದೆ.